ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಆರೋಪಿಯ ಕಟೌಟ್ ಮಿಂಚಿಂಗಂತೆ. ವಿದ್ವತ್ ಮೇಲಿನ ಹಲ್ಲೆ ಪ್ರಕರಣದ ಆರೋಪಿ ನಲಪಾಡ್ ಫ್ಲೆಕ್ಸ್ ಎಲ್ಲ ಕಡೆ ರಾರಾಜಿಸ್ತಾ ಇದೆ. ಇವತ್ತು ಕಾಂಗ್ರೆಸ್ನಿಂದ ಉಚ್ಚಾಟನೆಯಾಗಿದ್ದಾನೆ. ಈ ಘಟನೆ ನಡೆದಾಗಲೇ ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ನಿಂದಲ್ಲಿ ಏನೋ ಇತ್ತು ಒಂದು ಡೆಸಿಗ್ನೇಷನ್, ಅದರಿಂದ ಉಚ್ಚಾಟನೆ ಮಾಡಿದ ಬಳಿಕವೂ ಕೂಡ ಫ್ಲೆಕ್ಸ್ನಲ್ಲಿ ರಾರಾಜಿಸ್ತಾ ಇದೆ ನಲಪಾಡ್ ಫೋಟೋ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರತಕ್ಕಂಥ ಯೂತ್ ಕಾಂಗ್ರೆಸ್ ಕಾರ್ಯಕ್ರಮ, ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀನಿವಾಸ್ಗೆ ಅಭಿನಂದನಾ ಕಾರ್ಯಕ್ರಮ ಇದು. ಈ ಶುಭಾಶಯ ಕೋರುವಂತಹ ಫ್ಲೆಕ್ಸ್ನಲ್ಲಿ ಆರೋಪಿ ನಲಪಾಡ್ ಫೋಟೋ ಈಗ ಫುಲ್ ಮಿಂಚ್ತಾ ಇದೆ. ಅರಮನೆ ಮೈದಾನದ ರಸ್ತೆಯುದ್ದಕ್ಕೂ ನಲಪಾಡ್ನ ಬ್ಯಾನರ್ಸ್ಗಳು ಕಂಡು ಬರ್ತಾ ಇದೆ. ಓಕೆ, ಶಾಸಕ ಎನ್ ಎ ಹ್ಯಾರಿಸ್ ಪುತ್ರ ನಲಪಾಡ್ ವಿದ್ವತ್ ಮೇಲಿನ ಹಲ್ಲೆ ಪ್ರಕರಣದಲ್ಲಿ ಸುಮಾರು 3 ತಿಂಗಳಿಗೂ ಹೆಚ್ಚು ಕಾಲ ಜೈಲನ್ನು ನೋಡಿ ಬಂದಂತಹ ವ್ಯಕ್ತಿ. ಫರ್ಜಿ ಕೆಫೆಯಲ್ಲಿ ಈತ ಮಾಡಿದಂತಹ ದಾಳಿಯಲ್ಲಿ ವಿದ್ವತ್ಗೆ ತೀವ್ರತರವಾದಂತಹ ಗಾಯ ಆಗಿತ್ತು. ಇದಾದ ಬಳಿಕ ಕಾಂಗ್ರೆಸ್ ಪಕ್ಷದಲ್ಲಿ ಆತನಿಗೆ ಪ್ರಾಥಮಿಕ ಸದಸ್ಯತ್ವದಿಂದ ಕೂಡ ಆತನನ್ನು ಉಚ್ಚಾಟನೆ ಮಾಡಲಾಗಿತ್ತು. 3 ತಿಂಗಳು ಆತನಿಗೆ ಬೇಲ್ ಸಿಗದೇನೆ ಪರಪ್ಪನ ಅಗ್ರಹಾರದಲ್ಲಿದ್ದ. ಈಗ ಮೊನ್ನೆಯಷ್ಟೇ ಬೇಲ್ ಸಿಕ್ಕಿ ರಿಲೀಸ್ ಆಗಿದ್ದಾನೆ. ಪಕ್ಷದಿಂದ ಉಚ್ಚಾಟನೆ ಆಗಿದ್ರೂ ಕೂಡ ಇವತ್ತು ಯೂತ್ ಕಾಂಗ್ರೆಸ್ನ ಒಂದು ಕಾರ್ಯಕ್ರಮ ನಡೀತಾ ಇದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ. ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀನಿವಾಸನ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಅಂತೆ. ಅಭಿನಂದನೆಯನ್ನು ಸಲ್ಲಿಸುವಂತಹ ಬ್ಯಾನರ್ಗಳಲ್ಲಿ ನಲಪಾಡ್ನ ಫೋಟೋ ರಾರಾಜಿಸ್ತಾ ಇದೆ. ಅದೇನು ಉದ್ದೇಶಪೂರ್ವಕವಾಗಿ ಆತನನ್ನು ಪ್ರಮೋಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಲಪಾಡ್ನ ಫೋಟೋವನ್ನು ಹಾಕಲಾಗಿದೆಯಾ ಅಥವಾ ಬೇಕು ಅಂತ ಹಾಕಿದ್ದಾರೆ? ಯಾಕೆಂದರೆ ಆ ಬ್ಯಾನರ್ನಲ್ಲಿ ಕೇವಲ ನಲಪಾಡ್ ಫೋಟೋ ಮಾತ್ರ ಅಲ್ಲ, ಅಲ್ಲಿ ಎಲ್ಲರೂ ಡಿ ಕೆ ಶಿವಕುಮಾರ್ ಫೋಟೋ ಇದೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಫೋಟೋ ಇದೆ, ಎಲ್ಲ ನೀವು ಸೋನಿಯಾ ಗಾಂಧಿಯಿಂದ ಹಿಡಿದು ಎಲ್ಲರ ಫೋಟೋಗಳು ಇದೆ. ಆ ಫೋಟೋಗಳ ಮಧ್ಯದಲ್ಲಿ ತನ್ನ ಫೋಟೋವನ್ನು ಹಾಕ್ಕೊಂಡಿರೋದಕ್ಕೆ ಕಾಂಗ್ರೆಸ್ನವ್ರು ಯಾರಾದರೂ ಅಬ್ಜೆಕ್ಟ್ ಮಾಡ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ ಮಾಡಬೇಕು. ಯಾಕೆಂದರೆ ಸ್ಟಿಲ್ ಆತ ಆರೋಪಿ. ಕೋರ್ಟ್ನಿಂದ ಆತನಿಗೇನು ಕ್ಲೀನ್ ಚಿಟ್ ಸಿಕ್ಕಿಲ್ಲ ಅಥವಾ ಅಪರಾಧಿ ಅಂತಲೂ ಹೇಳೋಕ್ಕಾಗಲ್ಲ. ಕೋರ್ಟ್ ತೀರ್ಪು ಮಾಡಿದ ಮೇಲೆ ಹೇಳಬೇಕು. ಈಗ ಸದ್ಯಕ್ಕೆ ಅವನಿಗೆ ಜಾಮೀನಲ್ಲಿ ಇರೋದ್ರಿಂದ ಆತನನ್ನು ಆರೋಪಿ ಅಂತ ಹೇಳಲಾಗುತ್ತೆ. ಆರೋಪಿಯೊಬ್ಬನ ಜೊತೆ ಫೋಟೋ ಶೇರ್ ಮಾಡ್ಕೊಂಡಿರೋದು ಕಾಂಗ್ರೆಸ್ ನಾಯಕರು ಇದನ್ನು ಆಪೋಸ್ ಮಾಡ್ತಾರಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು.